ವೆಲ್ಕಮ್ ಟು ಕರಿಚೆಟ್ಟಿ ಕುಕಿಂಗ್ ಚಾನಲ್. ಕರಿಚೆಟ್ಟಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ವಿ. ಮಿನಿ ಬನ್. ಒಂಥರ ಸಿಂಪಲ್ಲಾಗಿದೆ, ಸಖತ್ ಟೇಸ್ಟಿಯಾಗಿದೆ. ಇದು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ತಗೊಂಡು ಸಣ್ಣಕ್ಕೆ ಹಚ್ತಾ ಇದ್ದೀನಿ. ಇದನ್ನು ಈ ಥರ ಸಣ್ಣಕ್ಕೆ ಹಚ್ಚಿಟ್ಟು ಇದನ್ನು ಬದಿಗಿಡೋಣ. ಇನ್ನು ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ಈಸ್ಟ್ ತಗೋತಾ ಇದ್ದೀವಿ. ಹಾಗೆ ಒಂದು ಮೊಟ್ಟೆ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು, ಇಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ಮೈದಾ, ಒಂದು 1.5 ಕಪ್ಪಷ್ಟು ಮೈದಾ ತಗೊಳ್ತಾ ಇದ್ದೀವಿ. ಇದಕ್ಕೆ ನಾವು ಆಗಲೇ ಮಿಕ್ಸ್ ಮಾಡಿಟ್ಟಂಥ ಅದು ಮೊಟ್ಟೆ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ 1 ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಾಡಿ ಒಂದು 15 ಮಿನಿಟ್ಸು ರೆಸ್ಟಿಗೆ ಇಡಬೇಕು. ಇದು ನಾವು ಕಟ್ ಮಾಡಿಟ್ಟ ಸ್ಪ್ರಿಂಗ್ ಆನಿಯನ್ ಮತ್ತು ಕ್ಯಾರೆಟು, ಇನ್ನು ಸ್ವಲ್ಪ ಮೈದಾ ಈ ಥರ ನಾವು ಫ್ಲೋರಲ್ಲಿ ಹಾಕಿ ನೋಡಿ. ಆಗಲೇ 15 ಮಿನಿಟ್ ಇಟ್ಟು ತೆಗೆದಾಗ ಈ ಥರ ಆಗಿದೆ. ಇದನ್ನು ಚೆನ್ನಾಗಿ ನಾವು ಚಪಾತಿಗೆ ಹೆಂಗೆ ರುಬ್ತೀವೋ ಅದೇ ಥರ ನಾವು ಅದನ್ನು ಈ ಥರ ಮಾಡ್ಕೋಬೇಕು ಫ್ಲ್ಯಾಟಾಗಿ. ಇನ್ನು ಅದರ ಮೇಲೆ ಸ್ಪ್ರಿಂಗ್ ಆನಿಯನ್ ಮತ್ತು ಕ್ಯಾರೆಟನ್ನು ನಾವು ಹಚ್ಚಿಟ್ಟಿದ್ದೀವಿ. ಅದನ್ನು ಇದರ ಮೇಲೆ ಈ ಥರ ಸೆಟ್ ಮಾಡಬೇಕು. ಇನ್ನು ಇದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು 4 ಬದಿಯಿಂದ. ಆಮೇಲೆ ಮತ್ತೆ ಈ ಥರ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಫ್ಲ್ಯಾಟ್ ಮಾಡ್ಕೊಂಡ್ಮೇಲೆ ಈ ಥರ ಸರ್ಕಲ್ ಆಗಿ ಇದನ್ನು ಕಟ್ ಮಾಡ್ಕೋಬೇಕು. ಯಾವುದೇ ಒಂದು ಪಾತ್ರೆನೋ ಕ್ಯಾಪ್ ಏನೋ ಒಂದು ತಗೊಂಡು ಈ ಥರ ಸಣ್ಣಕ್ಕೆ ರೌಂಡಾಗಿ ಕಟ್ ಮಾಡ್ತಾಯಿದ್ದೀವಿ. ಇದರ ಥಿಕ್ನೆಸ್ ನೋಡಿ ಇಷ್ಟಿದೆ, ಒಂದು ಅರ್ಧ ಸೆಂಟಿಮೀಟ್ರ್ ಇಂದ 3/4 ಸೆಂಟಿಮೀಟ್ರ್ ಅಷ್ಟು ಬರುತ್ತೆ. ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಇನ್ನೊಂದು ತವಾದಲ್ಲಿ, ಒಂದು ಪ್ಯಾನ್ನಲ್ಲಿ ನಾವು ಆಯಿಲನ್ನು ಆ್ಯಡ್ ಮಾಡ್ಕೋಬೇಕು. ಜಾಸ್ತಿ ಆಯಿಲ್ ಬೇಡ, ಇದು ತವಾ ಫ್ರೈ ಮಾಡೋ ಥರ ಮಾಡೋದು ನೋಡಿ. ಈ ಒಂದು ಥಿಕ್ನೆಸ್ ಇದೆ. ಇನ್ನು ಇದನ್ನು ಒಂದೊಂದಾಗಿ ಪ್ಯಾನ್ನಲ್ಲಿಟ್ಟು 2 ಸೈಡ್ ಫ್ರೈ ಮಾಡಿ ತೆಗಿಬೇಕು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಅಂತೂ ತುಂಬ ಇಷ್ಟ ಆಗುತ್ತೆ. ಅದನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಒಂದು ಸೈಡ್ ಅಷ್ಟೊತ್ತಿಗೆ ಬೆಂದಿರುತ್ತೆ. ಮತ್ತು ಇದನ್ನು ತಿರುಗಿಸಿ ಹಾಕಬೇಕು ಈ ಥರ. ಇನ್ನು ಮತ್ತೆ ಇದನ್ನು ಮುಚ್ಚಿಟ್ಟು ಆ ಸೈಡನ್ನು ಕೂಡ ನಾವೊಂದು ಬೇಯಿಸೋಣ. ಚೆನ್ನಾಗಿ ಫ್ರೈ ಆಗಿದೆ 2 ಸೈಡು. ಇನ್ನಿದನ್ನು ನಾವು ಒಂದು ತಟ್ಟೆಗೆ ತೆಗೆದಿಡೋಣ. ನೋಡೋದು ತುಂಬ ಸುಂದರವಾಗಿದೆ, ಮಿನಿ ಬನ್ನು. ಅದರೊಳಗಡೆ ಸ್ವಲ್ಪ ಕ್ಯಾರೆಟ್ ಮತ್ತು ಇದು ಸ್ಪ್ರಿಂಗ್ ಆನಿಯನನ್ನು ಆ್ಯಡ್ ಮಾಡಿದ್ದೀವಿ.
ಬೇರೆ ಏನಿಲ್ಲ. ತುಂಬ ಸಿಂಪಲ್ಲಾಗಿದೆ, ಸಾಫ್ಟಾಗಿದೆ ಇದು. ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ಸಣ್ಣ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಎಲ್ರಿಗೂ ಬಾಯ್ ಬಾಯ್.